ಬಾಂಗ್ಲಾದೇಶದಲ್ಲಿ ಇರುವಂತ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನರಮೇಧವನ್ನು ಖಂಡಿಸಿ ಇಸ್ಕಾನ್ ಯಾವಾಗ ಹೋರಾಟ ಮಾಡ್ತಾ ಇತ್ತು, ಆ ಇಸ್ಕಾನ್ನ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಬಂಧನ ಮಾಡಿರೋದನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಆಂದೋಲನ. ಕರ್ನಾಟಕದಲ್ಲೂ ಕೂಡ ಇಸ್ಲಾಂ ದೇಗುಲಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದ ಹಿಂದೂಗಳ ಜೊತೆ ನಿಂತ್ಕೊಂಡಿದ್ದಾರೆ. ನನ್ನ ಜೊತೆಲಿ ಈಗ ಇಸ್ಕಾನ್ನ ಸನ್ಯಾಸಿ ಅಥವಾ ಶಾಸ್ತ್ರಿಗಳಿದ್ದಾರೆ, ಮಾತಾಡ್ಸೋಣ. ಗುರುಗಳೇ ಹೇಳಿ, ಈ ಹೋರಾಟದ ಮೂಲಕ ಏನ್ ಸಂದೇಶ ಹೋಗ್ತಾ ಇದೆ ಭಾರತದಿಂದ ಬಾಂಗ್ಲಾಕ್ಕೆ? ಸ್ವಲ್ಪ ಹಿಂದೆ ನಾನು ಆಗಲೇ ವೇದಿಕೆ ಮೇಲೂ ಹೇಳಿದೆ, ಇಸ್ಕಾನ್ ಅನ್ನೋದು ಒಂದು ಶಾಂತಿಪ್ರಿಯ ಸಂಸ್ಥೆ. ನಮ್ಮ ಅಸ್ತ್ರಗಳು ನಮ್ಮ ಹತ್ರ ಗನ್ಗಳಿಲ್ಲ, ಬಾಂಬ್ಗಳಿಲ್ಲ. ನಮ್ಮ ಅಸ್ತ್ರ ಶಸ್ತ್ರ ಬಂದ್ಬಿಟ್ಟು ಸಂಘ ಒಟ್ಟುಗೂಡಿ ಒಗ್ಗಟ್ಟಿನಲ್ಲಿ ಭಗವಂತನ ನಾಮ, ಭಗವಂತನ ಪ್ರಸಾದ, ಅನ್ನದಾನ ಇದು ಮಾಡೋಂಥ ಒಂದು ಸದುದ್ದೇಶ ಇಟ್ಕೊಂಡಿರೋಂಥ ಸಂಸ್ಥೆ ನಾವು. ಅಂಥ ಶಾಂತಿಪ್ರಿಯ ಸಂಸ್ಥೆಯನ್ನು ತೀವ್ರವಾದಿ ಸಂಸ್ಥೆ ಅಂತ ಕರೀತಾ ಇರೋಂಥ ಒಂದು ಪರಿಸ್ಥಿತಿ ಇದೆ. ಅದು ಅತ್ಯಂತ ಖಂಡನೀಯ. ಇಟ್ ಈಸ್ ಅ ರೆಡಿಕ್ಯುಲಸ್ ಥಿಂಗ್. ಅದಕ್ಕೋಸ್ಕರ ನಾವು ಭಾರತದಿಂದ ಇವತ್ತು ಒಗ್ಗಟ್ಟಿನಲ್ಲಿ ನಾವು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಇದೇ ಒಂದು ಘೋಷಣೆ ಮಾಡಿ ಇದೊಂದು ಅಪೀಲ್ ಮಾಡ್ತಾ ಇದ್ದೀವಿ ಭಾರತದ ಸರ್ಕಾರಕ್ಕೂ ಹಾಗೂ ಬಾಂಗ್ಲಾದೇಶದ ಸರ್ಕಾರಕ್ಕೂ. ಭಾರತದ ಸರ್ಕಾರದ ಕಡೆಯಿಂದ ಈ ಒಂದು ಅಪೀಲ್ ಹೋಗಬೇಕು ಅಂತ ನಾವು ಈ ಸಭೆಯ ಮೂಲಕ ಹೇಳ್ತಾ ಇದ್ದೀವಿ. ಇಸ್ಕಾನ್ ಅನ್ನೋದು ತೀವ್ರವಾದಿ ಸಂಸ್ಥೆ ಅಲ್ಲ, ಶಾಂತಿಪ್ರಿಯ ಸಂಸ್ಥೆ. ನಾವು ಬಂದಿರೋದು ನಾವು ಇರೋದೇ ಬರೀ ಸೇವೆಗೋಸ್ಕರ, ಶಾಂತಿಗೋಸ್ಕರ. ಯಾವುದೇ ಒಂದು ಜಾತಿ ಧರ್ಮ ಭೇದವಿಲ್ಲದೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಮ್ಮ ಮೇಲೆ ಒಂದು ಧರ್ಮ ದೌರ್ಜನ್ಯ ನಡೀತಾ ಇರೋಂಥದ್ದು ಬಹಳ ಖಂಡನೀಯ ವಿಷಯ. ಆ ಒಂದು ಸಮಯದಲ್ಲಿ ಈಗ ಎಲ್ಲ ಹಿಂದೂಗಳು ಒಟ್ಟುಗೂಡಿ ಒಂದು ಒಗ್ಗಟ್ಟಿನಲ್ಲಿ ಸಂಘದಲ್ಲಿ ನಾವು ಒಂದು ಘೋಷಣೆ ಮಾಡಿ ಈ ಒಂದು ಅಪೀಲ್ ಮಾಡ್ತಿರೋಂಥದ್ದು ಒಂದು ಸಂತೋಷದ ವಿಷಯ. ನನ್ನ ಹೃದಯ ತುಂಬಿ ಬರ್ತಾ ಇದೆ. ನೋಡಿ, ಬಾಂಗ್ಲಾದೇಶ 1947ರಲ್ಲಿ 23% ಇದ್ದಂಥ ಹಿಂದೂಗಳ ಸಂಖ್ಯೆ ಇವತ್ತು ಕೇವಲ ಇರೋದು 1.3%. ಈ ನರಮೇಧ, ಈ ದೌರ್ಜನ್ಯಕ್ಕೆ ಕಾರಣ ಬಾಂಗ್ಲಾ ಇವತ್ತು ಇಸ್ಲಾಂ ರಾಷ್ಟ್ರ ಆಗುವತ್ತ ಹೊರಟಿದೆ. ಅದರ ಹುನ್ನಾರದ ಭಾಗವಾಗಿ ಕೃಷ್ಣ ಭಕ್ತರ ಮೇಲೆ ಹಲ್ಲೆಯ. ಹೌದು, ಅದೇ ಇರಬೇಕು. ಯಾಕೆಂದರೆ ಈ ಕೃಷ್ಣ ಪ್ರಜ್ಞಾ ಸಂಘ ಏನಿದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದು ಚೈತನ್ಯ ಮಹಾಪ್ರಭುಗಳು ಬಂಗಾಳದಿಂದ ಶುರು ಮಾಡಿದ್ದಂಥದ್ದು. ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದೇ ಏನಕ್ಕೆ ಅಂದರೆ ಈ ಭಗವದ್ಗೀತೆ ಏನಿದೆ, ಕೃಷ್ಣನ ಸಂದೇಶ ಏನಿದೆ, ಇದು ಬರೀ ಒಂದು ದೇಶಕ್ಕೆ ಸೀಮಿತವಾದ್ದಲ್ಲ. ಇದು ಇಡೀ ವಿಶ್ವನೇ ವಸುದೈವ ಕುಟುಂಬಕಂ ಅನ್ನೋ ಒಂದು ಸಂದೇಶ ಸಾರೋದಕ್ಕೆ ಅಂತ ಹೋಗಿದ್ದು. ಆದರೆ ಅದಕ್ಕೆ ವಿರೋಧವಾಗಿ ಸಂಕುಚಿತ ಮನೋಭಾವವನ್ನು ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸದೆ ಬಡಿಯೋದಕ್ಕೋಸ್ಕರನೇ ಈ ಒಂದು ಸಂದೇಶ ಸಾರಬಾರದು ಅನ್ನೋ ಒಂದು ಉದ್ದೇಶದಿಂದ ಇಂತಹ ಒಂದು ಸಂದೇಶ ಕೊಡ್ತಿರೋವಂಥ ಇಸ್ಕಾನ್ ಸಂಸ್ಥೆಯ ಭಕ್ತರಿಗೆ ತೊಂದರೆ ನಡೀತಾ ಇದೆ. ಈ ಶಾಂತಿಯನ್ನು ಭಂಗ ಮಾಡಲಿಕ್ಕೆ ಅಂತ ಹುನ್ನಾರ ನಡೀತಾ ಇದೆ. ಆದ್ದರಿಂದನೇ ಈ ಒಂದು ಅಟ್ಯಾಕ್ ನಡೀತಾ ಇದೆ ಅಂತ ನಮ್ಮ ಭಾವನೆ. 2050ರ ಹೊತ್ತಿಗೆ ಬಾಂಗ್ಲಾದೇಶದಲ್ಲಿರುವಂಥ 1.3 ಅಲ್ಪಸಂಖ್ಯಾತ ಶೇಕಡದಷ್ಟು ಹಿಂದೂಗಳು 2050ರ ಹೊತ್ತಿಗೆ ಓರ್ವ ವ್ಯಕ್ತಿಯಾಗಿ ಉಳಿತಾನೆ ಅನ್ನೋದು ಎಷ್ಟು ಆತಂಕಕಾರಿ ವಿಚಾರ ಬಾಂಗ್ಲಾದೇಶದ ಮಟ್ಟಿಗೆ. ಇದು ಬಹಳ ಆತಂಕಕಾರಿ ವಿಚಾರ. ಈಗಾಗಲೇ ಇನ್ನೊಬ್ಬರು ಸ್ವಾಮೀಜಿ ಹೇಳಿದಾಗೆ ಇದು ಬರೀ ಅಲ್ಲಿನ ಒಂದು ಪರಿಸ್ಥಿತಿ ಅಲ್ಲ, ಎಲ್ಲ ಕಡೆ ಇದೇ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳು ಇದೆ ಅಂದರೆ ತಪ್ಪಾಗೋದೇ ಇಲ್ಲ. ಏನಕ್ಕೆ ಅಂದರೆ ನಾವು ಒಗ್ಗಟ್ಟಿನಿಂದ ಇಲ್ಲ ಅಂದರೆ, ನಾವು ಸಂಘದಿಂದ ಒಟ್ಟಿಗೆ ಇಲ್ಲ ಅಂದರೆ ಈ ಪರಿಸ್ಥಿತಿ ಉಂಟಾಗೋದು ಬಹಳ ಬಹಳ ಖಚಿತ. ಏನಕ್ಕೆ ಅಂದರೆ ಇವತ್ತು ನೀವು ನೋಡ್ಬೋದು, ಒಬ್ಬ ಮುಸಲ್ಮಾನ ಆಗಿರ್ಬೋದು, ಅವರ ಧರ್ಮ ಗ್ರಂಥವನ್ನು ಚಿಕ್ಕ ಹುಡುಗನಿಗೂ ಹೇಳ್ಕೊಡ್ತಾರೆ, ಚಿಕ್ಕ ಹುಡುಗಿಗೂ ಹೇಳ್ಕೊಡ್ತಾರೆ. ಬಾಲ್ಯದಿಂದ ಕುರಾನ್ ಓದ್ತಾರೆ, ಬೈಬಲ್ ಓದ್ತಾರೆ ಕ್ರಿಶ್ಚಿಯನ್ ಧರ್ಮದವರು. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಕ್ಕಳನ್ನ ಕೇಳಿದ್ರೆ ಏನು ಓದ್ತೀರಾ ಅಂದರೆ ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಅಂತಾರೆ. ಚಂದಮಾಮ ಮರ್ತೋಗಿದೆ. ನಮ್ಮ ಒಂದು ಸಂಸ್ಕೃತಿಯ ನಮ್ಮ ಪದ್ಯಗಳು, ನಮ್ಮ ಶ್ಲೋಕಗಳು, ನಮ್ಮ ಪ್ರಾರ್ಥನೆಗಳು ಹೋಗಿದೆ. ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕೋಣ. ಇಂಗ್ಲೀಷ್ ವಿರುದ್ಧ ಅಲ್ಲ ನಾವು, ಆದರೆ ಅದೇ ಇಂಗ್ಲೀಷ್ನಲ್ಲಿ ನಮ್ಮ ಪ್ರಭುಪಾದರು, ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ನಮ್ಮ ಶಾಸ್ತ್ರಗಳನ್ನು ಅದೇ ಇಂಗ್ಲೀಷ್ಗೆ ಅನುವಾದ ಮಾಡಿ ಆ ಇಂಗ್ಲೀಷ್ನವ್ರನ್ನ, ಬೇರೆ ಭಾಷೆಯವ್ರನ್ನ ನಮ್ಮದಲ್ಲಿರುವಂಥ ಒಂದು ಸಂಸ್ಕೃತಿಯ ಒಂದು ಮಹಿಮೆ ಏನಿದೆ, ಹಿರಿಮೆ ಏನಿದೆ, ಗರಿಮೆ ಏನಿದೆ ಅದನ್ನು ಎತ್ತು ತೋರಿಸಿದ್ರು. ಅದರಿಂದ ಅವರನ್ನು ಭಕ್ತರು ಮಾಡಿದ್ರು, ಅವ್ರನ್ನ ಹಿಂದೂಗಳನ್ನಾಗಿ ಮಾಡಿದ್ರು.
ಅಂಥ ಒಂದು ಸಂಸ್ಕೃತಿಯನ್ನು ನಾವು ವಾಪಸ್ ತಗೊಬರಬೇಕು ಅಂದರೆ ಅದಕ್ಕೆ ನಮಗೆ ಒಗ್ಗಟ್ಟಿರಬೇಕು. ಆ ಒಗ್ಗಟ್ಟಿನ ನಿಟ್ಟಿನಲ್ಲೇ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ. ಇದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಹಾಗೂ ಇದರಿಂದ ನಾವು ಬಾಂಗ್ಲಾದೇಶಕ್ಕೆ ಒಂದು ಸಂದೇಶ ಕೊಡ್ತಾ ಇರೋದೇನು ಅಂದರೆ ನಾವೆಲ್ಲ ಒಂದಾಗಿದ್ದೇವೆ, ಹಿಂದೂಗಳು ಒಂದಾಗಿದ್ದೇವೆ. ಯಾವುದೇ ದೇಶದಲ್ಲಿದ್ದರೂ ನಮ್ಮ ಸಹೋದರರೇ ಇಲ್ಲಿರುವಂಥ ಹಿಂದೂವರು, ಅವರ ಜೊತೆ ನಾವು ನಿಂತಿದ್ದೇವೆ. ಅವರು ಒಬ್ಬಂಟಿಯಾಗಿಲ್ಲ, ನಾವೆಲ್ಲ ಅವರೊಂದಿಗೆ ಇದ್ದೇವೆ ಅಂತ ಸಂದೇಶ ನೀಡ್ತಾ ಇದ್ದೇವೆ. ಈ ಮೂಲಕ ಸರ್ಕಾರಕ್ಕೂ ಅದನ್ನೇ ಹೇಳ್ತಾ ಇದ್ದೇವೆ. ಭಾರತದ ಸರ್ಕಾರ, ಭಾರತದ ಜನ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಜೊತೆ ನಿಂತಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಬಾಂಗ್ಲಾದೇಶಕ್ಕೆ ಮುಟ್ಟಿಸಬೇಕು. ಬಾಂಗ್ಲಾದೇಶ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಬೇಕು. ಭಾರತದ ಸರ್ಕಾರದ ಕಡೆಯಿಂದ ನೀವು ಅಲ್ಲಿನ ಅಲ್ಪಸಂಖ್ಯಾತರನ್ನು ಹೇಗಾದರೆ ಹಾಗೆ ನೀವು ಬಿಟ್ಟರೆ ಭಾರತ ಸುಮ್ಮನಿರೋದಿಲ್ಲ ಅನ್ನೋದನ್ನು ಭಾರತ ಸಂಸ್ಕಾರದಿಂದ ತೋರಿಸ್ಬೇಕು. ನೋಡಿ, ವಿಶ್ವದಲ್ಲಿ ಸುಮಾರು 155 ದೇಶಗಳಲ್ಲಿ ಇಸ್ಕಾನ್ ಮಂದಿರಗಳಿದ್ದಾವೆ. ಬಾಂಗ್ಲಾದೇಶದಲ್ಲಿ ಸುಮಾರು 77 ಇಸ್ಕಾನ್ನ ಮಂದಿರಗಳಿದ್ದಾವೆ. ಇವತ್ತು ಜಾಗತಿಕವಾಗಿ ಬಾಂಗ್ಲಾದೇಶದ ಹಿಂದೂಗಳ ಜೊತೆಗೆ ಇಡೀ ವಿಶ್ವ ನಿಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ, ನಮ್ಮ ದೇಶದಿಂದ ಏನು ಸಂದೇಶ ಹೋಗ್ತಾ ಇದೆ, ವಿಶ್ವ ಇವತ್ತು ಯಾವ ರೀತಿ ಒಗ್ಗೂಡಬೇಕು ಅನ್ನುವ ಒಂದು ಸಂದೇಶವನ್ನು ತಾವು ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಒಗ್ಗಟ್ಟು ಅನ್ನೋದೇ ಮುಖ್ಯ. ನಾವೆಲ್ಲರೂ ಒಂದೇ. ನಾವೆಲ್ಲ ಅಲ್ಲಿ ಬಾಂಗ್ಲಾದೇಶನಲ್ಲಿ ಇರೋವಂಥ ಭಕ್ತರು ಬೇರೆ ಅಲ್ಲ, ಇಲ್ಲಿ ಇರೋವಂಥ ಹಿಂದೂಗಳು ಬೇರೆ ಅಲ್ಲ. ನಾವೆಲ್ಲರೂ ಒಬ್ಬರೇ. ಅಲ್ಲಿಗೆ ನಮ್ಮ ಶರೀರದಲ್ಲಿ, ನಮ್ಮ ಬಾಡಿನಲ್ಲಿ ಯಾವುದೋ ಒಂದು ಜಾಗದಲ್ಲಿ ಪೆಟ್ಟಾದರೆ ಅದು ನಮ್ಮ ಇಡೀ ವ್ಯಕ್ತಿಯಾಗಿ ನಮಗೆ ನೋವು ಆಗೇ ಆಗುತ್ತಲ್ಲ. ಆ ನೋವನ್ನು ನಾವು ಪರದುಃಖ ದುಃಖಿ ಅಂತ ಹೇಳ್ತಾರೆ. ವೈಷ್ಣವರನ್ನು, ಭಕ್ತರನ್ನು ಪರದುಃಖ ದುಃಖಿ ಅಂತಾರೆ. ನಮ್ಮ ದುಃಖವನ್ನು ವ್ಯಕ್ತಪಡಿಸಬೇಕು, ನಮ್ಮ ಆತಂಕವನ್ನು ವ್ಯಕ್ತಪಡಿಸಬೇಕು. ಅದನ್ನು ಮಾಡಲಿಕ್ಕೆ ಅಂತಲೇ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಮ್ಮ ದುಃಖವನ್ನು, ನಮ್ಮ ಆತಂಕವನ್ನು, ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೇವೆ. ಆದ್ದರಿಂದ ನಾನು ಇಸ್ಕಾನ್ ಬೆಂಗಳೂರು ಸಂಸ್ಥೆಯಿಂದ ಯಾವುದು ಬೆಂಗಳೂರಿನಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಶುರುವಾಗಿ ಇವತ್ತು ಭಾರತದಾದ್ಯಂತ 23 ಲಕ್ಷ ಮಕ್ಕಳಿಗೆ, ಹಸಿದ ಮಕ್ಕಳಿಗೆ ಅನ್ನ ನೀಡ್ತಾ ಇದ್ದೇವೆ. ಈಗ ಭಾರತದ ಆಚೆ ಕೂಡ ಪ್ರಕೃತಿಯ ವಿಕೋಪಗಳಾದಾಗ ಸಮುದ್ರದಾಚೆ ಆಗಿರ್ಬೋದು, ನೇಪಾಳದಲ್ಲಿ ಭೂಕಂಪ ಬಂದಾಗಿರ್ಬೋದು, ನೆರೆಯಾದಾಗ ಬಾಂಗ್ಲಾದೇಶದಲ್ಲಾಗಿರ್ಬೋದು, ಎಲ್ಲ ಕಡೆ ನಾವು ಅನ್ನದಾನ, ಪ್ರಸಾದ ವಿತರಣೆ ಮಾಡಿದ್ದೇವೆ. ಅಂಥ ಒಂದು ಸಂಸ್ಥೆಯನ್ನು ಇವತ್ತು ತೀವ್ರವಾದಿ ಸಂಸ್ಥೆ, ಭಯೋತ್ಪಾದಕ ಸಂಸ್ಥೆ ಅಂತ ಹೇಳಿದ್ರೆ ನಾವು ಸುಮ್ಮನಿರೋದಿಲ್ಲ. ನಮ್ಮ ಒಂದು ಅಕ್ಷಯ ಪಾತ್ರೆಯಿಂದ ಅನ್ನವನ್ನು ನಾವು ನೀಡೋಕ್ಕೆ ಆಗುತ್ತೆ. ಅದೇ ಒಂದು ಶಕ್ತಿ, ಅದೇ ಒಂದು ಸಂಘ ಶಕ್ತಿಯಿಂದ ನಾವು ಅವರಿಗೆ ರಕ್ಷಣೆ ಕೊಡೋದಕ್ಕೂ ನಾವು ಸಿದ್ಧರಿದ್ದೇವೆ. ಅದಕ್ಕೆ ಭಾರತ ಸರ್ಕಾರದ ಮೂಲಕ ಬಾಂಗ್ಲಾದೇಶ ಸರ್ಕಾರಕ್ಕೆ ನಾವು ಈ ಅಪೀಲ್ ಮಾಡ್ತಾ ಇದ್ದೇವೆ. ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಯನ್ನು ನೀವು ತೀವ್ರವಾದಿ ಅಂತ ಹೇಳೋದನ್ನು ನೀವು ಖಂಡಿಸಬೇಕು, ಸರ್ಕಾರದ ಕಡೆಯಿಂದ ಖಂಡಿಸಬೇಕು ಅಂತ ಬಾಂಗ್ಲಾದೇಶ ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೇವೆ. ನೋಡಿ, ಅಕ್ಷಯ ಪಾತ್ರೆ ಕೇವಲ ಅನ್ನ ಮಾತ್ರ ನೀಡೋದಿಲ್ಲ, ಹಸಿದವರಿಗೆ ಅನ್ನ ಮಾತ್ರ ನೀಡೋದಿಲ್ಲ, ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಅವರ ರಕ್ಷಣೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಬಾಂಗ್ಲಾದೇಶದ ಹಿಂದೂಗಳು ಒಬ್ಬಂಟಿಗಳಲ್ಲ, ಭಾರತ, ವಿಶ್ವ ಬಾಂಗ್ಲಾದ ಜೊತೆಗಿದೆ ಅನ್ನುವ ಸಂದೇಶ ಈ ವೇದಿಕೆ ಮೂಲಕ ಹೋಗ್ತಿದೆ ಅನ್ನೋದು ಕರ್ನಾಟಕದ ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಯ ಶಾಸ್ತ್ರಿಗಳು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.